ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸದ್ಯ ಈಗ ರೇವಣ್ಣ ಲಾಕ್ ಆಗಿರುವಂತಹ KR ನಗರದ ಕಿಡ್ನಾಪ್ ಕೇಸ್ಗೆ ಬಹುದೊಡ್ಡ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಅದರ ನಡುವೆ ಕುಮಾರಸ್ವಾಮಿ ಆಡಿಯೋ ಒಂದನ್ನು ಸ್ಫೋಟಿಸಿದ್ದಾರೆ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, BJP JDSನ ಕಡೆಗೆ ಕಾಂಗ್ರೆಸ್ ಮುಗಿ ಬಿದ್ದಿದ್ದಾಯಿತು ಎಲೆಕ್ಷನ್ ಟೈಮಲ್ಲಿ. ಈಗ ಕಾಂಗ್ರೆಸ್ನ ವಿರುದ್ಧ, ಅದರಲ್ಲೂ DK ಶಿವಕುಮಾರ್ ವಿರುದ್ಧ JDS ಮುಗಿ ಬೀಳ್ತಿದೆ. BJP ಕೂಡ ಧ್ವನಿಗೂಡಿಸ್ತಾ ಇದೆ. ಇದು ಸಂಪೂರ್ಣವಾಗಿ ಪ್ರೀ ಪ್ಲ್ಯಾನ್ಡ್. ಕಾಂಗ್ರೆಸ್ನ ಹಲವರು, DK ಶಿವಕುಮಾರ್ ಮಾಸ್ಟರ್ ಮೈಂಡು, ಇನ್ನಿತರರು ಸೇರ್ಕೊಂಡು ನಡೆಸಿರುವಂಥ ಪ್ಲ್ಯಾನ್ ಎಷ್ಟು ಅಚ್ಚುಕಟ್ಟಾಗಿ ಹೆಣ್ಣುಮಕ್ಕಳ ಮಾನ ಯೋಚನೆ ಮಾಡದೆ ಬೀರಲಿಟ್ಟಿದ್ದಾರೆ ವಿಡಿಯೋವನ್ನು ರಾಜಕೀಯಕ್ಕಾಗಿ ಅನ್ನೋದನ್ನು ಎಳೆ ಎಳೆಯಾಗಿ ಸಾಕ್ಷಿ ಸಮೇತ ಹೊರಗಿಡೋ ಸವಾಲು ಹಾಕಿ ಒಂದೊಂದೇ ಹೊರಗಿಡ್ತಿರೋದು. ಈಗ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ವಿರುದ್ಧ ಪ್ರೊಟೆಸ್ಟ್ ಜೋರಾಗ್ತಿದೆ ಮತ್ತು ಅವರನ್ನು ಕುರ್ಚಿಯಿಂದ ಕೆಳಗಿಳಿಸಬೇಕು, ವಜಾ ಮಾಡಬೇಕು, ಸಸ್ಪೆಂಡ್ ಮಾಡಬೇಕು, ಕ್ರಮ ಕೈಗೊಳ್ಳಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ JDS ಈಗ ಧುಮುಕಿರೋದು, ಅಖಾಡಕ್ಕೆ ನಡೀತಾ ಇದೆ. ಇದ್ರ ನಡುವೆ ನೋಡಿ, ಈಗ ಈ ಕಿಡ್ನ್ಯಾಪ್ ಕೇಸ್, ರೇವಣ್ಣಗೆ ಇಷ್ಟು ದೊಡ್ಡ ಸಂಕಷ್ಟ ತಂದಿಟ್ಟಿದ್ದೇ ಕಿಡ್ನ್ಯಾಪ್ ಕೇಸ್. ಭವಾನಿ ರೇವಣ್ಣಗೂ ಕೂಡ ಸಂಕಷ್ಟ ಬಂದೆರಗತ್ತಾ ಅನ್ನೋ ಥರ ಕೇಳಿಬರ್ತಿದೆ. ಆ ಕೇಸ್ನಲ್ಲಿ ಸತೀಶ್ ಬಾಬಣ್ಣ ಅನ್ನೋ ವ್ಯಕ್ತಿಯನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ, ತಗೊಂಡಿದ್ದಾರೆ ವಶಕ್ಕೆ. ಪ್ರಜ್ವಲ್ ರೇವಣ್ಣ ತನ್ನ ಮೇಲೆ ಅತ್ಯಾಚಾರ ಎಸಗಿರೋದು ಅಂತ ಸಂತ್ರಸ್ತೆಯ ಹೇಳಿಕೆ ದಾಖಲಾಗಿದೆ. ಇದೆಲ್ಲದರ ನಡುವೆ ಈಗ ಸಾರಾ ಮಹೇಶ್ ಆ್ಯಂಡ್ ಟೀಮ್, JDSನ ಹಲವು ನಾಯಕರು ಒಂದಿಷ್ಟು ಸ್ಫೋಟಕ ವಿಚಾರಗಳನ್ನು ಹೊರಗಿಟ್ಟಿದ್ದಾರೆ, ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಏನು ಹಾಗಾದರೆ ನೋಡಿ, ರಾಜಕೀಯ ನಿವೃತ್ತಿಯ ಸವಾಲು ಹಾಕಿದ್ದಾರೆ. ಇದು ಸುಳ್ಳಾದರೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ, ಸಾಬೀತು ಮಾಡಿ ತೋರಿಸಿ ನೋಡೋಣ ಅಂತ. ಏನು ಹಾಗಾದರೆ, ಈ ಕಿಡ್ನ್ಯಾಪ್ ಕೇಸ್ ಸಂಪೂರ್ಣವಾಗಿ ಒಂದು ಕಲ್ಪನೆ, ಅಂದರೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಚಿತ್ರಕಥೆಯನ್ನು ಅಂತ ಅವ್ರು ಹೇಳ್ತಿರೋದು. ಆಕೆಯನ್ನು ಯಾರ್ದೋ ರೇವಣ್ಣ ಸಂಬಂಧಪಟ್ಟವರ ಫಾರ್ಮ್ ಹೌಸಲ್ಲಿ ತಗೊಂಡು ಹೋಗಿ ಇರಿಸಲಾಗಿತ್ತು ಅಂತ ಅಲ್ವಾ ಕೇಳಿಬಂದಿದ್ದು. SIT ಅವರು ಕರ್ಕೊಂಡು ಬಂದರು, ಅಲ್ಲಿದ್ದವ್ರಿಗೆಲ್ಲ ಹೊಡೆದ್ರು ಅಂತ ಅಲ್ಲಿದ್ದವರೇ ಮೀಡಿಯಾದವ್ರು ಹೋಗಿ ಮಾತಾಡಿಸ್ತಾ ಕೆಲಸ ಮಾಡ್ತಿದ್ದವ್ರು ರಿಯಾಕ್ಷನ್ ಕೊಟ್ಟಿದ್ದೆಲ್ಲ ನೋಡಿದ್ದೀವಿ. ಆದರೆ ಈಗ ಸಾರಾ ಮಹೇಶ್ ಏನು ಹೇಳ್ತಿದ್ದಾರೆ, ಅಲ್ಲಿಂದ ಸಂತ್ರಸ್ತೆಯನ್ನು ಕಾಪಾಡಿರುವಂತಹ ವಿಡಿಯೋ ಯಾಕೆ ಮಾಡಿಲ್ಲ ಅಂದರೆ, ಸಂತ್ರಸ್ತೆ ಮುಖ ತೋರಿಸ್ಬೇಕಾಗಿರಲಿಲ್ಲ, ಹಾಗೆ ಮಾಡ್ಬೋದಿತ್ತಲ್ಲ ವಿಡಿಯೋನ. ಸಂತ್ರಸ್ತೆ ಬಚಾವ್ ಮಾಡಿದ್ದಂತಹ ವಿಡಿಯೋ ಇದುವರೆಗೆ ಯಾಕೆ ಬರಲಿಲ್ಲ? ಬೇರೆ ಎಲ್ಲ ಸ್ಥಳ ಮಹಜರು ಮತ್ತೊಂದು ನೋಡ್ತಾ ಇದ್ದೀವಿ, ಆದರೆ ಇದು ತುಂಬ ಇಂಪಾರ್ಟೆಂಟ್ ಕೇಸ್. ಅಲ್ಲಿಂದ ಬಚಾವ್ ಮಾಡಿರುವಂತಹ ಸಂತ್ರಸ್ತೆ ಸಿಕ್ಕಿರೋ ವಿಡಿಯೋನೇ ಇಲ್ಲ. ಆಕೆ ಇದ್ದಿದ್ದು ಆಕೆ ಸಂಬಂಧಿಕರ ಮನೆಯಲ್ಲಿ, ಅಲ್ಲಿಂದ ಕರ್ಕೊಂಡು ಬಂದು ಕಿಡ್ನ್ಯಾಪ್ ಅಂತ ಈ ಕೇಸನ್ನು ಸೃಷ್ಟಿಸಲಾಗಿದೆ. ಇದು ಸುಳ್ಳಾದರೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ, ಇದನ್ನು ಸಾಬೀತು ಮಾಡೋದಕ್ಕೆ, ನೀವು ಹೇಳಿದ್ದೇ ಸತ್ಯ ಅಂತ ಸಾಬೀತು ಮಾಡೋದಕ್ಕೆ ಒಂದು ಸಾಕ್ಷಿ ಕೊಡಿ ಅಂತ ಈಗ ಸವಾಲು ಹಾಕಿರೋದು. ಈಗಾಗಲೇ ಅಲ್ಲಿನ ಶಾಸಕರ, ಕಾಂಗ್ರೆಸ್ ಶಾಸಕರ ವಿರುದ್ಧ ನಿನ್ನೆ ಅಷ್ಟೇ ಆರೋಪ ಕೇಳಿಬಂದಿತ್ತು. ರವಿಶಂಕರ್ DK ಶಿವಕುಮಾರ್ಗೆ ಗಿಫ್ಟ್ ಕೊಡೋದಕ್ಕೆ, ಮೆಚ್ಚಿಸೋದಕ್ಕೋಸ್ಕರ ಈ ಕೇಸನ್ನು ಹೇಗೆ ಡಿಸೈನ್ ಮಾಡಿದ್ರು. 20 ವರ್ಷದ ಮಗ, ಆತನಿಗೆ ಇಲ್ಲಿದ್ದು ಏನೂ ಗೊತ್ತೇ ಇಲ್ಲ, ಆತನ ಮೂಲಕ ಕಂಪ್ಲೇಂಟ್ ಕೊಡಿಸಿ ರೇವಣ್ಣ ವಿರುದ್ಧ ಗಂಭೀರ ಸೆಕ್ಷನ್ಗಳು ಬಿದ್ದಿಲ್ಲ, ಅರೆಸ್ಟ್ ಆಗಬೇಕು, ಅಂಥ ಸೆಕ್ಷನ್ ಬೀಳಬೇಕು ಅಂತ ಹೇಗೆ ಪ್ಲ್ಯಾನ್ ಆಯಿತು ಅಂತೆಲ್ಲ ಆರೋಪ ಕೇಳಿಬಂದಿತ್ತು. ಈಗಿದ್ರ ಬೆನ್ನಲ್ಲೇ ರಾಜಕೀಯ ನಿವೃತ್ತಿಯ ಸವಾಲಿನೊಂದಿಗೆ ಈ ಕೇಸ್ ಕಂಪ್ಲೀಟ್ ಆಗಿ ಪ್ಲ್ಯಾಂಟ್ ಮಾಡಿರೋದು ಅಂತ ವಾಗ್ದಾಳಿ ನಡೆಸಿದ್ದಾರೆ. ವಿಡಿಯೋ ಒಂದು ಇದ್ದಿದ್ರೆ ನಂಬಹುದಿತ್ತು, ಯಾಕೆ ವಿಡಿಯೋ ಮಾಡ್ಕೊಳ್ಳಿಲ್ಲ ಅನ್ನುವಂಥ ಚಾಲೆಂಜ್ ಮಾಡಿರೋದು. ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, ರೇವಣ್ಣ ಅವ್ರ ಮೇಲೆ ಅಪಹರಣ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂತೇಳಿ ನ್ಯಾಷನಲ್ ಮೀಡಿಯಾದಲ್ಲಿ ಬರುತ್ತೆ. ಹಾಗಿದ್ರೆ ಇದರ ರೂವಾರಿ ಯಾರು? ಎರಡನೇದು, ಮೊನ್ನೆ SIT ಅವರು ನಾವು ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ರೇವಣ್ಣರವರ ಆಪ್ತ ಆಗಿದ್ದಂಥ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು. ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂಥ ಅಲ್ಲವರಿದ್ದಂಥ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ? ಇಲ್ಲಿವರೆಗೂ ಅದನ್ನ ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ
ಬರಲಿಕ್ಕೆ ಬಿಟ್ಟಿಲ್ಲ. JDS ಎಲ್ಲೂ ಪ್ರಜ್ವಲ್ ರೇವಣ್ಣ ಕೃತ್ಯ ಎಸಗಿರೋದು ಸುಳ್ಳು ಅನ್ನೋದನ್ನು ಹೇಳ್ತಿಲ್ಲ. ಆದರೆ ರಾಜಕೀಯವಾಗಿ ಇದನ್ನು ಬೇರೆ ರೀತಿಯಲ್ಲಿ ಬಳಸಿಕೊಳ್ಳಲಾಗ್ತಿದೆ ಅನ್ನೋದ್ರ ವಿರುದ್ಧ ಈಗ ಮುಗಿಬೀಳ್ತಿರೋದು. ರೇವಣ್ಣ ಲಾಕ್ ಮಾಡೋದಕ್ಕೆ ಏನೇನೆಲ್ಲ ಷಡ್ಯಂತ್ರ ಆಯಿತು ಅಂತ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು ಸಿಡಿಸಿರುವ ಅದೊಂದು ಆಡಿಯೋ ಏನದು ಹಾಗಾದರೆ? ಈಗ ಅವ್ರು ಹೇಳ್ತಿರೋದೇನು, ಈ ಕೇಸು ಇಷ್ಟೆಲ್ಲ ಚುರುಕಾಗಿ ನಡೀತಿದೆ, ಆದರೆ ಪೆನ್ ಡ್ರೈವ್ ಬಿಟ್ಟಿದ್ದು ಯಾರು ಅನ್ನೋದ್ರ ಸುತ್ತ ಏನು ನಡೆಸಿದ್ದೀರಿ? ಅಲ್ಲಿ ಕಾರ್ತಿಕ್ ಗೌಡ ಸೇರಿದಂತೆ ಬೇರೆಯವರೆಲ್ಲ ಬೇಲ್ಗೆ ಅರ್ಜಿ ಹಾಕ್ಕೊಂಡಿದ್ದಾರೆ. SITಗೆ ಕೇಸ್ ಆಗಿರೋದ್ರಿಂದ ಈಗ ಇವರ ಸುಪರ್ದಿಗೆ ಬರಬೇಕಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಆಗೇ ಇಲ್ಲ. ಇನ್ನು ಪೆನ್ ಡ್ರೈವ್ ಬಿಟ್ಟವರ ಬಗ್ಗೆ ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ಸಣ್ಣ ಒಂದು ಹುಲ್ಲುಕಡ್ಡಿ ಕೂಡ ಎತ್ತಿಟ್ಟಿಲ್ಲ. ಇದು ಯಾವ ಥರದ ಪಾರದರ್ಶಕ ತನಿಖೆ ಅಂತ ಸವಾಲು ಹಾಕಿ ಒಂದು ಆಡಿಯೋ ಬಿಡ್ತಾರೆ. ಈ ನವೀನ್ ಗೌಡ ಯಾರು ಪೋಸ್ಟ್ ಹಾಕ್ಕೊಂಡು ಡಿಲೀಟ್ ಮಾಡಿದ್ರಲ್ಲ, ಇನ್ನೇನು ಹೊರಬರುತ್ತೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಕ್ಷಣಗಣನೆ ಅಂತ. ಕಾಂಗ್ರೆಸ್ ನಾಯಕರ ಜೊತೆಗೆ ಗುರುತಿಸ್ಕೊಂಡಿರುವ ನವೀನ್ ಗೌಡ, ಅದರಲ್ಲೂ ಶ್ರೇಯಸ್ ಪಟೇಲ್ ಹಾಸನದ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಚುನಾವಣಾ ಅಖಾಡದಲ್ಲಿ ಓಡಾಡಿದ್ರು ಅಂತ ಫೋಟೋಗಳನ್ನು ಬಿಟ್ಟು ಆತ ತನ್ನ ಫ್ರೆಂಡ್ಸ್ ಜೊತೆಗೆ ಪೆನ್ ಡ್ರೈವ್ ಬಗ್ಗೆ ಮಾತಾಡಿರುವ ಆಡಿಯೋವನ್ನು ರಿಲೀಸ್ ಮಾಡಿರೋದು. ಅಂದರೆ ನವೀನ್ ಗೌಡರದ್ದು ಮಾತಾಡಿರೋದು ಅಂತ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಇದು ತನಿಖೆಗೆ ಒಳಪಡುತ್ತಾ ನೋಡಬೇಕು. SIT ಟೀಮ್ ಈಗ ಫಾರ್ಮ್ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಅವ್ರ ಎನ್ಕ್ವೈರಿ ಕರೀತಾರೆ ನನಗೆ. ಎವಿಡೆನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ, ಯಾವಾಗ ಫೋನ್ ಮಾಡ್ತಾರೆ ಅಂತ. ಮತ್ತೆ ವಿಶೇಷಗಳು ನಮ್ಗೆ ಒಂದೇ ಒಂದು ವಿಡಿಯೋ ಸಿಗಲಿಲ್ಲ ನಮ್ಮ ಹತ್ರ ಸಿಗಲ್ಲ, ಅವೆಲ್ಲ ನಮ್ದು ಪೆನ್ ಡ್ರೈವ್ ವಾಟ್ಸ್ಆಪ್ ಇಡ್ಸಕ್ಕಿಲ್ಲ. ಆನ್ ಬಳಿ ಪೆನ್ ಡ್ರೈವ್ ಕಳಿಸಿದ್ದೆ. ಆನ್ ಬಳಿ ಯಾರ ಹತ್ರ ಕಳಿಸಿದೆ? ಆನ್ ಬಳಿ ಯಾರಿಗೆ? ಟೋಟಲ್ ನಮ್ಮ ಆನ್ಬೋರ್ಡ್ ಒಟ್ಟಿಗೆ 700 ಕಳಿಸಿದ್ದೀನಿ. ಆನ್ಗಳಲ್ಲಿ ಯಾಕೆ ಕಳಿಸಿದೀವಿ ಹೇಳ? ನವೀನ್ ಗೌಡ ಆ ಕಡೆ ಅವ್ನ ಸ್ನೇಹಿತ ಇನ್ನೊಬ್ಬ ಈ ಟ್ವೀಟ್ ಮಾಡೋಲ್ಲ ನವೀನ್ ಗೌಡ. ಇವೊಂದು ಕಾನ್ವರ್ಸೇಷನ್ ಒಂದು ಇಲ್ಲಿದೆ. ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನ್ ಗೌಡ ಹಾಸನದ ಅಭ್ಯರ್ಥಿಯಲ್ಲಿದ್ದಾನೆ, ಕಾಂಗ್ರೆಸ್ ಅಭ್ಯರ್ಥಿ, ಅವನ ಜೊತೆಯಲ್ಲಿ ಇರ್ತಕ್ಕಂಥ ಫೋಟೋ ಇದು. ಹಾಸನದ ಅಭ್ಯರ್ಥಿ ಜೊತೆಯಲ್ಲಿ ಇಲ್ಲೊಂದಿದೆ ನೋಡಿ, ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಎರಡನೇವನು ನೋಡಿ, ಎರಡನೇವನು ಅವನೇ ನವೀನ್ ಗೌಡ. ಇಂಥ ಬೇಕಾದಷ್ಟು ಸಾಕ್ಷಿಗಳಿವೆ, ಆದರೆ ಇದು ಯಾವುದನ್ನು SIT ಟಚ್ ಮಾಡ್ತಿಲ್ಲ ಅಂತ ಈಗ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಾರ್ತಿಕ್ ಮೊಬೈಲಿಂದ ಎಲ್ಲಿಗೆ ಹೋಯ್ತು ವಿಡಿಯೋ ಅನ್ನೋದಕ್ಕೆ ಎಲ್ಲದಕ್ಕೂ ಪೂರಕವಾದಂಥ ಸಾಕ್ಷಿಗಳಿವೆ. ಆದರೆ ಯಾವ ಥರ ಮುಚ್ಚಿಡೋ ಪ್ರಯತ್ನ ಆಗ್ತಿದೆ ಅಂತ ಈಗ ಆಡಿಯೋ ಬಾಂಬ್ ಹಾಕಿ ರಮೇಶ್ ಜಾರಕಿಹೊಳಿ ಕೇಸ್ದು ಕೂಡ ಆಡಿಯೋ ಇದೆ. 30-40 ಕೋಟಿ ಖರ್ಚು ಮಾಡಿರೋ ಬಗ್ಗೆ DK ಮಾತಾಡಿರುವಂಥ ಆಡಿಯೋ ಇದೆ ಅಂತ ವಿಚಾರವನ್ನು ಹೊರಗೆ ಎಳೆದು ಸುರ್ಜೇವಾಲಾ ವಿರುದ್ಧನೂ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಯಾವ ವಿಡಿಯೋಗಳನ್ನು ಬಿಡಬೇಕು ಅಂತ ಕೂತ್ಕೊಂಡು ಟಿಕ್ ಮಾಡಿದ್ದೀರಿ ನೀವು. ಈಗ ಹೆಣ್ಣುಮಕ್ಕಳಿಗೆ ಅನ್ಯಾಯ ಆಯಿತು, ಸಂತ್ರಸ್ತೆ ಯಾರ್ಯಾರಿದ್ದಾರೋ ಅವ್ರಿಗೆಲ್ಲ ನಾವು ಪರಿಹಾರ ಕೊಡ್ತೀವಿ ಅಂತ ಮಾತಾಡ್ತಿರಲ್ಲ, ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಿರಲ್ಲ, ಟಿಕ್ ಮಾಡಿ ಪ್ಲ್ಯಾನ್ ಮಾಡಿ ಇದು ಬಿಟ್ಟರೆ ಏನು ಎಫೆಕ್ಟ್ ಆಗುತ್ತೆ, ಯಾರಿಗೆ ಲಿಂಕ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ವಿಡಿಯೋವನ್ನು ಟಿಕ್ ಮಾಡಿ ಬಿಡಿಸ್ತವ್ರೆ ನೀವು ಸುರ್ಜೇವಾಲಾ ಅಂತ ಸುರ್ಜೇವಾಲಾ ವಿರುದ್ಧವೂ ಗಂಭೀರ ಆರೋಪಗಳನ್ನು ಮಾಡಿರೋದು. ಸೊ ಕುಮಾರಸ್ವಾಮಿ ಅವರು ಈಗ ಹಠಕ್ಕೆ ಬಿದ್ದು ಬಿಟ್ಟಿದ್ದಾರೆ. ಈ ಕೇಸಲ್ಲಿ DK ಬಣ್ಣ ಬಯಲು ಮಾಡ್ತೀನಿ. DK ಶಿವಕುಮಾರ್ ಹೆಣ್ಣು ಮಕ್ಕಳ ಮಾನದ ಬಗ್ಗೆ ಮಾತಾಡ್ತಿರೋ DK ಶಿವಕುಮಾರೇ ಇಷ್ಟೆಲ್ಲ ಮಾಡಿಸಿದ್ದು, ಪ್ರಜ್ವಲ್ಗೆ ಶಿಕ್ಷೆ ಆಗಲಿ, ಆದರೆ ಈ ಕೇಸನ್ನು ಯಾಕೆ ಗಂಭೀರವಾಗಿ ತಗೊಳ್ತಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರು ಕೈಗೆತ್ತಿಕೊಂಡಿರುವಂಥ ಬೃಹತ್ ಅಸ್ತ್ರ. ಈಗ ಮೈತ್ರಿ ವಿಚಾರ ಏನಾದರೂ ಆಗಲಿ, BJP ಅವ್ರಿಗೆ ಮುಜುಗರ ಆಗ್ತಿದೆ ಅಂದರೆ ಅವ್ರು ಏನು ನಿರ್ಧಾರ ತಗೊಂಡ್ರು ನಾನು ಅದಕ್ಕೆ ಬದ್ಧ ಅಂತ ಹೇಳುವ ಮೂಲಕ ಮೈತ್ರಿ ಮುರಿದು ಬೀಳುತ್ತಾ ಅನ್ನೋ ಸುಳಿವೂ ಸಿಗ್ತಿದೆ ಒಂದು ಕಡೆಗೆ. ಆದರೆ ಅದಕ್ಕಿಂತ ಹೆಚ್ಚು ಇವತ್ತು ಗೌಡ್ರ ಫ್ಯಾಮಿಲಿ ಬಗ್ಗೆ ಮಾತನಾಡಿರುವ, ಟಾರ್ಗೆಟ್ ಮಾಡಿರುವವ್ರಿಗೆ ಪಾಠ ಕಲಿಸ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.